ಪ್ರತಿ ದಿವಸ ಬೆಳಿಗ್ಗೆ 6 ಗಂಟೆಗೆ ಯೋಗ ಸ್ಟಾರ್ಟ್ ಆಗುತ್ತೆ. ಯೋಗಾಗ್ ಬರ್ತಾರೆ ಎಲ್ಲರೂ. ಬಟ್ ಯೋಗಾಗ್ ಬರುವಂಥ ಈ ಪವಿತ್ರ ಗೌಡ ಪೊಲೀಸ್ ಅವರ ಜೊತೆ ಆ ಕಡೆಯಿಂದ ಈ ಕಡೆ ವಾಕಿಂಗ್ ಮಾಡ್ಕೊಂಡಿರ್ತಾಳೆ. ರನ್ಯಾ ಇದ್ಲಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ಸಿಕ್ಕ. ಆಕ್ಚುಲಿ ಅವಳಿಗೆ ಯಾವುದೇ ತರ ಫೆಸಿಲಿಟೀಸ್ ಇಲ್ಲ. ಶಿ ಇಸ್ ವೆರಿ ಡೌನ್ ಟು ಹರ್ತ್. ರನ್ಯಾ ರಾವ್, ಎಸ್, ಶಿ ಇಸ್ ವೆರಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಒಳಗಿದ್ದ ರನ್ಯಾ ರಾವ್ಗೆ ಯಾವುದೇ ರೀತಿಯ ಫೆಸಿಲಿಟೀಸ್ ಅವಳು ಕೇಳೋದೂ ಇಲ್ಲ. ಅವಳು ಕೆಲಸ ಅವಳು ಮಾಡ್ಕೊಳ್ತಾಳೆ. ಬೆಳಿಗ್ಗೆ ಎದ್ದು 6 o'clock ಬಂದು 6 to 8 ಯೋಗ ಹೇಳ್ಕೊಡ್ತಾಳೆ, ಪೂಜೆ ಮಾಡ್ತಾಳೆ, ತುಳಸಿ ಪೂಜೆ. ನೆಕ್ಸ್ಟ್ ಅವಳ ಆಕ್ಟಿವಿಟೀಸ್ ಕಂಪ್ಲೀಟ್ಲಿ ಲೈಬ್ರರಿದಲ್ಲಿ ಬುಕ್ಸ್ ರೀಡಿಂಗಲ್ಲಿ ಇರುತ್ತೆ. ಅವಳೇ ಸುಮಾರು ಸಲ ಪ್ರಶ್ನೆನೂ ಮಾಡಿದಾಳೆ. ಏನಂತ? ಲೈಬ್ರರಿದಲ್ಲಿ ಸೈಲೆನ್ಸ್ ಆಗಿರಬೇಕು, ಇಲ್ಲಿ ಚಿಟ್ ಚಾಟ್ ನಡೆಯುವಂಥದ್ದು, ಇಲ್ಲಿ ತಿನ್ನುವಂಥದ್ದು, ಹೋಳಿಗೆ ತಿನ್ನುವಂಥದ್ದು, ಪಪ್ಸ್ ತಿನ್ನುವಂಥದ್ದು. ಅಲ್ಲಿ ಪವಿತ್ರ ಗೌಡಗೂ ರನ್ಯಾಗೂ ಒಂದ್ಸಲ ಜಗಳನೂ ಆಯ್ತು ಜೈಲೊಳಗೆ. ಜೈಲಿನ ಲೈಬ್ರರಿಲಿ ಪವಿತ್ರಾಗೆ ರನ್ಯಾಗೆ ಜಗಳ ಆಗತ್ತೆ. ಯಾವ ವಿಚಾರಕ್ಕೆ? ಪಪ್ಸ್ ತಿನ್ಕೊಂಡು ಮಾತಾಡ್ಕೊಂಡಿರ್ತಾರೆ, ಬುಕ್ಸ್ ಓದ್ತಾ ಇರ್ತಾಳೆ, ಡಿಸ್ಟರ್ಬ್ ಆಗ್ತಾ ಇರುತ್ತೆ. 2-3 times ಹೇಳಿರ್ತಾಳೆ, ವಾರ್ನಿಂಗ್ ಕೊಟ್ಟನು ಕೇಳಿರೋದಿಲ್ಲ, ನಿಂತ್ಕೊಳ್ತಾಳೆ ರನ್ಯಾ. ಬನ್ನಿ ಎಲ್ಲರೂ ಕೇಳಿಸ್ಕೊಳ್ಳಿ, ಲೈಬ್ರರಿ ಅನ್ನೋದು ಪೀಸ್ ಆಫ್ ಮೈಂಡ್ ಬೇಕು. ಈ ಒಂದು ಜಾಗದಲ್ಲಿ ಅವ್ರ ಪರ್ಸ್ನಲ್ ಚಾಟ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ, ಲೈಬ್ರರಿದಲ್ಲಿ ಊಟ ಮಾಡ್ತಾರೆ, ಪಪ್ಸ್ ತಂದು ತಿಂತಾರೆ, ಲೈಬ್ರರಿನ ಏನಿದ್ ವ್ಯವಸ್ಥೆ ಅಂತ ಹೇಳಿ ಆಗ ರನ್ಯಾ ಫೈಟ್ ಮಾಡ್ತಾಳೆ. ಸರಿ, ಕೊನೆಗೆ ಟ್ರಿಬಲ್ ಸ್ಟಾರ್ ಬರ್ತಾರೆ ಮೇಡಮು, ಅದನ್ನ ಹಲ್ಲಿಗೆ ಬಿಡಿ, ನಾನು ವಾಯ್ಸ್ ರೈಸ್ ಮಾಡ್ತೀನಿ, ದೊಡ್ಡ ಜಗಳ ಆಗತ್ತೆ, ನನ್ನ ರನ್ಯಾನ ಕೂಲ್ ಮಾಡಿ ನಿಮ್ಮ ಪಾಡ್ ನೀವು ಹಿರ್ರಿ ಅಂತ ಹೇಳಿ ಕೂಲ್ ಮಾಡ್ತಾರೆ. ಈ ರೀತಿಯ ಪ್ರಶ್ನೆ ಮಾಡೋದ್ರಲ್ಲಿ ಪವಿತ್ರ ಗೌಡ ಎಂಟರ್ಟೈನ್ ಮಾಡ್ತಾ ಇರ್ಲಿಲ್ವಾ ಅಥವಾ ಇನ್ವಾಲ್ವ್ ಆಗ್ತಾ ಇರ್ಲಿಲ್ಲ? ಅವಳು ಸೀದಾ ರೂಮ್ಗೆ ಹೋಗಿ ಸೇರ್ಕೊಳ್ತಾಳೆ, ಅವಳು ಸೆಲ್ಗೆ ಹೋಗ್ತಾಳೆ. ಮತ್ತೆ ಬಿಕಾಸ್ ಪೊಲೀಸ್ ಅವರೆಲ್ಲ ಮಾತಾಡಕ್ಕಿದಾರಲ್ವಾ ಅವ್ರ ಪರವಾಗಿ. ಪವಿತ್ರ ಗೌಡ ಪರವಾಗಿ ಪೊಲೀಸರು ಮಾತಾಡಕ್ಕಿದ್ದಾರೆ, ಅವ್ರು ಏನ್ ಫೆಸಿಲಿಟೀಸ್ ಕೇಳಿದ್ರು ಕೊಡ್ತಾರೆ. ಸೊ ಪವಿತ್ರ ಗೌಡಗೆ ಜೈಲಾಗಿ ಉಳ್ಕೊಂಡಿಲ್ಲ. ಹೆಗಲ್ ಮೇಲೆ ಕೈ ಹಾಕೊಂಡು ಮಾತಾಡ್ಕೊಂಡು ಸುತ್ತಾ ಇರ್ತಾರಲ್ವಾ ಮೇಡಮ್ ಪವಿತ್ರ ಗೌಡ, ಹೆಗಲ್ ಮೇಲೆ ಕೈ ಹಾಕೊಂಡು ಅವರೇ ಬಂದು ಹೊರಗಡೆ ನಡೀತಾರೋ ಅಂತ ಇನ್ಫಾರ್ಮೇಶನ್ ಒಳಗಡೆ ಕೊಡ್ತಾರಲ್ವಾ ಮೇಡಮ್. ಅವರೇ ಬಂದು ದರ್ಶನ್ ಅಣ್ಣನ ಬಗ್ಗೆ 101 ಮಾತು ಪ್ರಶ್ನೆ ಮಾಡಿಕೊಂಡು ಏಯ್ ಸುಬ್ಬ ಹೇಗಿದ್ದಾರೆ ಅಂತ ಕೇಳೋಂಥ ಪೊಲೀಸವರು, ನೀಚ ಪೊಲೀಸವರು ಅಲ್ಲಿರುವಾಗ ಅವರೇ ಒಂಥರ, ಸಾರಿ ಈ ಪದ ನಾನು ಬಳಸಲಿಲ್ಲ, ಯಾರು ಹೆಂಗಿದ್ದಾರೆ ಅಂತ. ಪವಿತ್ರ ಗೌಡಗೆ ಕಾನ್ಸ್ಟೇಬಲ್ ಬಳಸೋ ಪದ ಏನಂತ? ಕಾನ್ಸ್ಟೇಬಲ್ ಅಲ್ಲ, ಅವರು ಹೋಮ್ ಗಾರ್ಡ್ಸ್ ಮತ್ತೆ ಇದೆ ಲೈಕ್ ವುಮನ್ ಪೊಲೀಸ್ ಏನಂತ ಬಳಸ್ತಾರೆ. ಏಯ್ ಸುಬ್ಬ ಹೇಗಿದ್ದಾನೆ ಸುಬ್ಬಿ ಲೈಬ್ರರಿದಲ್ಲಿ. ನಾನು ಕೇಳಿದ್ದಾಯ್ತು, ದೇವಮ್ಮ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಕೇಳಿದೆ, ಒಂದು ಲೈಬ್ರರಿದಲ್ಲಿ ಕುತ್ಕೊಂಡು ನೀವು ಒಬ್ರು ಆರೋಪಿನ ಈ ಥರ ಮಾತಾಡಿಸ್ತಾ ಇದ್ದೀರಲ್ವಾ, ಹೊರಗಡೆ ಅವ್ರಿಗೆ ಪತ್ನಿ ಇದ್ದಾರೆ ಅನ್ನೋದು ಗೊತ್ತಿಲ್ವಾ? ಇಲ್ಲಿ ನಿಮ್ಮಂಥ ಪೊಲೀಸವ್ರು ಈ ಥರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ರಾಜಾರೋಷವಾಗಿದ್ದಾಳೆ. ಹೆದರ್ಗಡೆನೆ ಕೇಳಿದ್ದಾಯ್ತು, ಕೇಳಾದ್ಮೇಲೆ ಎದ್ದು ಹೋಗಿದ್ದು ಆಯ್ತು. ನೇರವಾಗಿ ನಾನು ಅಲ್ಲೂ ಸಹ ಪ್ರಶ್ನೆ ಮಾಡ್ತೀನಿ, ಎಲ್ಲೂ ಸಹ ನನಗೆ ಯಾವುದೇ ಥರ ಪೊಲೀಸವರಿಂದ ಆಗಲಿಲ್ಲ, ಅಲ್ಲಿನ ಆರೋಪಿಗಳಿಂದ ನಂತರ ಯಾರ್ಯಾರಿದ್ದಾರೆ ಯಾರಿಂದನೂ ತೊಂದರೆ ಇಲ್ಲ. ಬಟ್ ಎಲ್ಲರಿಗೂ ಗೊತ್ತು ಏನೇ ಒಂದಾದ್ರೆ ಸಂಧ್ಯಾ ವಾಯ್ಸ್ ಎತ್ತಾಳಂತ. ವಾಯ್ಸ್ ಎತ್ತಿದ್ದೀನಿ, ಧ್ವನಿ ಎತ್ತಿದ್ದೀನಿ, ಕ್ವಶನ್ ಮಾಡಿದ್ದೀನಿ, ಫೈಟ್ ಮಾಡಿದ್ದೀನಿ, ನಮ್ಮನ್ನು ಕೂಲ್ ಮಾಡಿದ್ದಾರೆ, ಬಿಟ್ಬಿಡಿ ಅಂತ.